M4 ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಸಮರ್ಪಕ ವಿದ್ಯುತ್ ಪೂರೈಕೆಗೆ ಒತ್ತಾಯಿಸಿ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಗ್ರಾಮಸ್ಥರು ಹಾಗೂ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಿಗೆ ನಿರಂತರವಾಗಿ 7 ತಾಸು ವಿದ್ಯುತ್ ಪೂರೈಕೆಯಾಗದ ಗ್ರಾಮಸ್ಥರ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಅಖಿಲ ಭಾರತ ಗ್ರಾಮೀಣ ಕೃಷಿ ಕಾರ್ಮಿಕರ ಸಂಘಟನೆಯ ಜಿಲ್ಲಾ ಘಟಕದ ಕಾರ್ಯದರ್ಶಿ ಎಚ್ ಪರಸಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಬೆಸ್ಕಾಂ ಕಚೇರಿ ಆವರಣದಲ್ಲಿ ನಾಗರಾಜ್ ಇವರಿಗೆ ಅಖಿಲ ಭಾರತ ಗ್ರಾಮೀಣ ಕೃಷಿ ಕಾರ್ಮಿಕರ ಸಂಘಟನೆಯ ವತಿಯಿಂದ ಮನವಿ ಸಲ್ಲಿಸಿ, ಈ ವರ್ಷ ವಿರಳವಾದ ಮಳೆಯಿಂದ ಬೆಳೆಗಳಿಗೆ ನೀರು ಹಾಯಿಸಲು ತೀವ್ರ ತೊಂದರೆಯಾಗುತ್ತಿದೆ. ಕೂಡಲೇ ಸತತ ವಿದ್ಯುತ್ ಸರಬರಾಜಿಗೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ರೈತರಿಗೆ ಪ್ರತಿದಿನಕ್ಕೆ 7 ತಾಸು ವಿದ್ಯುತ್ ನೀಡಬೇಕು. ಆದರೆ ಇಲ್ಲಿನ ಅಧಿಕಾರಿಗಳು ನಿರ್ಲಕ್ಷ್ಯವೋ ಅಥವಾ ಸರ್ಕಾರದ ಸೂಚನೆಯೋ ಒಂದು ತಿಳಿಯದಾಗಿದೆ. ಕೇವಲ 4 ತಾಸು ನೀಡುತ್ತಿದ್ದು ಅದರಲ್ಲಿ ಪದೇ ಪದೇ ತೆಗೆಯುವುದು ಹಾಕುವುದು, ರಾತ್ರಿ ವೇಳೆ ವಿದ್ಯುತ್ ನೀಡುವುದು ಮಾಡುತ್ತಾರೆ. ಈ ಕಾರಣದಿಂದ ಬೇಸತ್ತು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿ ನಾಗರಾಜ್ಗೆ ಮನವಿ ಸ್ವೀಕರಿಸಿ ಮಾತನಾಡಿದ ಅವರು, ವಾರದೊಳಗೆ ಸಮರ್ಪಕ ವಿದ್ಯುತ್ ಪೂರೈಕೆಗೆ ವ್ಯವಸ್ಥೆ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಂಬಿ ಹಾಲಯ್ಯ, ರಾಮನಗೌಡ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಲಿಬರೇಷನ್ ಪಕ್ಷಕ್ಕೆ ಅದು ಒಂದ್ ಹೆಂಗಂದ್ರೆ 1 ತಾಸು 2 ತಾಸು ಕೊಡೋದು ಮತ್ತೆ ತೆಗೆಯೋದು ಸಮಸ್ಯೆ ಐತಂತಂದ್ರೆ ಓವರ್ಲೋಡ್ ನಿರಂತರ ಜ್ಯೋತಿಗೆ IP ಸೆಟ್ ಆಗ್ತಾ ಇದ್ವಿ. ನಿನ್ನೆ ಐನಹಳ್ಳಿ ಭಾಗಕ್ಕೆ 4 ತಾಸು ಕರೆಂಟ್ ಕೊಟ್ಟಿಯಂತೆ, ಅದನ್ನ ಕಂಟಿನ್ಯೂ ಕೊಟ್ಟಿಯೋ ಯಾವ ಥರ ಕಂಟಿನ್ಯೂ ಕೊಟ್ಟಿ? 7 ಗಂಟೆಯಿಂದ ರಾತ್ರಿ 12 ಗಂಟೆ ಮತ್ತೆ ನೀವೇನು ಹೇಳಿದ್ರಲ್ರಿ ಹೇಳ್ರಿ. ಅದು ಸರ್ 4 ತಾಸು ಕೊಟ್ಟಾರಲ್ಲ, ಅದ್ರ ನಮ್ಗೆ 4 ಟೈಮ್ ಟ್ರಿಪ್ ಆಯ್ತು, 4ರಿಂದ 5 ಟೈಪ್ ಟ್ರಿಪ್ ಆಯ್ತು. ಅರ್ಧ 10 ನಿಮಿಷ ಕಾಲ ಗಂಟೆ ಮತ್ತೆ ಅದನ್ನ ರೆಗ್ಯುಲರ್ ಹಾಕೊಡ್ತೀರಾ ನೀವು? ಹಾಕೊಡ್ತೀರಾ? ಆ ಟೈಮಿಂಗ್ ನಿಮ್ಗೆಲ್ಲರಿಗೂ ಹಾಕ್ತೀವಿ. ಆ ಟೈಮಿಂಗ್ ನೀವು ಬದ್ಧರಾಗ್ಬಿಟ್ರೆ ನಿಮ್ಗೆ ಕೊಡ್ತೀವಿ ಕರೆಂಟ್. ನೀವು ಕೇಳ್ಕೊಳಕ ಮಾಡ್ಕೊಳಕ ನೀವು ಎಷ್ಟು ದಿನ ನ್ಯೂಸ್ ರಿಪೋರ್ಟರ್ ಬಿ ಜಗದೀಶ್, M4 ನ್ಯೂಸ್, ಕೊಟ್ಟೂರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ M4 ನ್ಯೂಸ್.